ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ನೋ ಸ್ಟಾಕ್ ಬೋರ್ಡ್ ಇದೆ. ಈ ವಿಚಾರದಲ್ಲಿ ಮೊನ್ನೆನೇ ಹೇಳ್ತಾ ಇದ್ವಿ, ಇಲ್ಲ ಕಾರ್ಖಾನೆಗಳು ಕಂಪನಿಗಳು ಏನು ಮಾಡ್ತಾ ಇವೆ, ಈಗಾಗಲೇ ಪೆಟ್ರೋಲ್ ಬಂಕ್ಗಳಿಂದನೇ ದೊಡ್ಡ ದೊಡ್ಡ ರೀತಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಬೈಕ್ಗಳಿಗೆ ಕಾರ್ಗಳಿಗೆ ಪೆಟ್ರೋಲ್ ಸಿಗದೇ ಇರುವಂಥ ಪರಿಸ್ಥಿತಿಗಳಾಗ್ಬಿಟ್ಟಿದೆ. ಕಂಪನಿಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಪೆಟ್ರೋಲ್ಗಳನ್ನು ಡೀಸೆಲ್ಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಹೆಂಗೆ ಪರಿಸ್ಥಿತಿ? ಈಗ ಬಳ್ಳಾರಿಯ HP ಪೆಟ್ರೋಲ್ ಬಂಕ್ನ ಕಥೆ ಇದು. ನೋ ಸ್ಟಾಕ್ ಬೋರ್ಡನ್ನು ಬಂಕ್ ಮಾಲೀಕರು ಹಾಕ್ಬಿಟ್ಟಿದ್ದಾರೆ. ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದು ವಾಪಸ್ ಆಗ್ತಾ ಇದ್ದಾರಂತೆ ಸವಾರರು. ಹೇಳಬೇಕು, ಯಾರಿಗೆ ಕೊಟ್ವಿ ಇಷ್ಟೊಂದು, ಎಲ್ಲೋಯ್ತು ಪೆಟ್ರೋಲು ಡೀಸೆಲು? ನೋ ಸ್ಟಾಕ್ ಬೋರ್ಡ್ ಹಾಕುವಂಥ ಪರಿಸ್ಥಿತಿ ಯಾಕೆ ಬಂತು? ನಿಜವಾಗ್ಲೂ ಕೂಡ ಅಭಾವ ಸೃಷ್ಟಿಯಾಗಿದೆಯಾ, ಅಥವಾ ಅಭಾವವನ್ನು ಸೃಷ್ಟಿ ಮಾಡುವಂಥ ಕೆಲಸಗಳಾಗ್ತಾ ಇದೆಯಾ? ಯಾವ ಕಂಪನಿಗಳಿಗೆ ಕೊಟ್ಟರು? ಇವೆಲ್ಲ ಬರಬೇಕಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಇದೀಗ ಭಾರತಕ್ಕೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಅದರಲ್ಲೂ ಕೂಡ ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಸಾಕಷ್ಟು ಕೊರತೆಯನ್ನು ಭಾರತ ದೇಶ ಕೂಡ ಎದುರಿಸ್ತಾ ಇದೆ. ಅದಕ್ಕೆ ಬಳ್ಳಾರಿ ಕೂಡ ಹೊರತಾಗಿಲ್ಲ. ಬಳ್ಳಾರಿಯಲ್ಲಿರ್ತಕ್ಕಂಥ HP ಪೆಟ್ರೋಲ್ ಬಂಕ್ನಲ್ಲಿ ಇದೀಗ ಪೆಟ್ರೋಲ್ ಖಾಲಿ ಆಗಿರೋದ್ರಿಂದ ನೋ ಸ್ಟಾಕ್ ಬೋರ್ಡನ್ನು ಕೂಡ ಹಾಕಲಾಗಿರುವಂಥದ್ದು. ಅಂದರೆ ಇಲ್ಲಿ ಪೆಟ್ರೋಲು ನಿನ್ನೆ ತಡರಾತ್ರಿಯಿಂದಲೇ ಖಾಲಿಯಾಗಿರುವಂಥದ್ದು. ಈ ಒಂದು HP ಪೆಟ್ರೋಲ್ ಬಂಕ್ ಬಳ್ಳಾರಿಯ ಹೃದಯ ಭಾಗವಾಗಿರ್ತಕ್ಕಂಥ ಕೂಲ್ ಕಾರ್ನರ್ಲಿರುವಂಥದ್ದು. ಅಂದರೆ ಪ್ರತಿನಿತ್ಯ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳಲ್ಲಿ ಪೆಟ್ರೋಲ್ನ ಹಾಕಿಸ್ಕೊಳ್ತಿತ್ತು. ಆದರೆ ಇದೀಗ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೇ ಇರೋ ಕಾರಣಕ್ಕೋಸ್ಕರ ಬೈಕ್ ಸವಾರರೆಲ್ಲರೂ ಕೂಡ ಬಂದು ವಾಪಸ್ ಹೋಗ್ತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿಂದ ಮಂತ್ರಾಲಯಕ್ಕೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಜನರು ಇದೇ ಒಂದು ರಸ್ತೆ ಮಾರ್ಗವಾಗಿ ಪ್ರಯಾಣ ಬೆಳೆಸ್ತಾರೆ. ಆದರೆ ಇದೀಗ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಳಿಗ್ಗೆಯಿಂದಲೂ ಕೂಡ ಬರ್ತಾರೆ ಮತ್ತು ವಾಪಸ್ ಹೋಗ್ತಾರೆ. ಈ ಒಂದು ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತವೆ. ಒಂದು ಕಡೆಗೆ ಪೆಟ್ರೋಲ್ ರೇಟ್ ಹೆಚ್ಚಾಗಿದ್ರೆ ಮತ್ತೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೇ ಇರೋದಕ್ಕೋಸ್ಕರ ಈಗ ಸವಾರರು ಹೈರಾಣ ಆಗಿರುವಂಥದ್ದು. ನಮ್ಮ ಜೊತೆಗೆ ಬೈಕ್ ಸವಾರ ಇದ್ದಾರೆ. ಅಂದರೆ ಇವರು ಪೆಟ್ರೋಲ್ ಹಾಕ್ಸ್ಕೊಳ್ಳಿಕ್ಕೆ ಬಂದಿದ್ರು, ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಸರ್, ಈಗ ಪ್ರತಿದಿನ ಇಲ್ಲಿಗೆ ಬರ್ತಿದ್ರು ಸರ್? ಪ್ರತಿದಿನ ಇಲ್ಲೇ ಬರ್ತೀವಿ. ಹಲವರ್ತಲ್ಲಿ ಪೆಟ್ರೋಲೇ ಸಿಗವಲ್ದು. ನಮ್ಮ ಬಳ್ಳಾರಿಯಲ್ಲಿ 3 ದಿನ ಆಯ್ತು ಪೆಟ್ರೋಲೇ ಇಲ್ಲ. ಎಲ್ಲೆಲ್ಲಿ ನಾವು ಡೈಲಿ ಇಲ್ಲೇ ಮಾಡ್ತೀವಿ. ಅದ್ರ ಹೋಗುತ್ತೆ ಗಾಡಿ ಬಗ್ಸ್ಕೊಂಡು ಬಂದಿದ್ವಿ, ಆದರೂ ಪೆಟ್ರೋಲ್ ಇಲ್ಲ. ಹೆಂಗೆ ಸರ್ ಈಗ ರೇಟ್? ಒಂದು ಕಡೆ ರೇಟ್ ಒಂದು ಕಡೆ 110 ರೂಪಾಯಿ ಇದೆ, ಒಂದು ಕಡೆ 120 ರೂಪಾಯಿ ಇದೆ, ಒಂದು ಕಡೆ 100 ಪವರ್ ಪೆಟ್ರೋಲ್ ಅಂತೇಳಿ 115 ರೂಪಾಯಿ ಮಾರಾಕತ್ತಾರ. ಸರ್, ಈಗ ಪ್ರತಿದಿನ ಇಲ್ಲೇ ಹಾಕ್ಸ್ಕೊಂಡು ಹೋಗ್ತಿದ್ರಿ ಸರ್ ನೀವು ಪೆಟ್ರೋಲ್? ಇಲ್ಲೇ ಹಾಕ್ಸ್ಕೊಂಡು ಹೋಗ್ತೀವಿ. ಮತ್ತೆ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಸರ್? ಬೇರೆ ಅಲ್ಲಿ ಸಾಗರ್ ಪೆಟ್ರೋಲ್ ಬಂಕು. ಅಂದ್ರೆ ಈ ಪೆಟ್ರೋಲ್ ಖಾಲಿ ಆಗೈತೆ ಸರ್? ಪೆಟ್ರೋಲ್ ಆಗಿದೆ. ಅಂದ್ರೆ ಈ ಲೈತ್ ಅಂತ ಬಂದಿದ್ರ? ಲೈತ್ ಬಂದಿದ್ದಿಲ್ಲ, ನಮ್ಮ ಮನೆ ಇರೋದಲ್ಲ, ನಾವು ಬಂದಿದ್ದೀವಿ ಅಷ್ಟೇ. ಈಗ ಖಾಲಿ ಆಗೈತೆ? ಖಾಲಿ ಆಗೈತೆ ಬಂಕಲ್ಲಿ, ಖಾಲಿ ಆಯ್ತು. ನಿನ್ನೆಂದು ಇಲ್ಲ ಪೆಟ್ರೋಲ್. ಅಂದರೆ ಇದಿಷ್ಟು ವಾಹನ ಅಂದರೆ ಬೈಕ್ ಸವಾರರು ಕೂಡ ಹೇಳುವಂಥ ಮತ್ತು ಈಗ ಪೆಟ್ರೋಲ್ ಖಾಲಿ ಆಗಿದೆ. ಆದರೆ ಹೀಗಾಗಿ ಅದನ್ನು ಮತ್ತೆ ಡೌನ್ ಮಾಡಿಕೊಂಡು ಅದನ್ನು ಅನಿವಾರ್ಯವಾಗಿ ಓಡಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಮಾತನ್ನು ಇದೀಗ ವಾಹನ ಸವಾರರು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದ ಯುದ್ಧದ ಪರಿಸ್ಥಿತಿಯಿಂದಾಗಿ ಇದೀಗ ಬಳ್ಳಾರಿಯಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಅಭಾವ ಸೃಷ್ಟಿಯಾಗಿರುವಂಥದ್ದು. ಅದರ ಭಾಗವಾಗಿಯೇ ಬಳ್ಳಾರಿಯ ಕೆಲವೊಂದಿಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಇದೀಗ ನೋ ಸ್ಟಾಕ್ ಬೋರ್ಡ್ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಭರತ್ ಜೊತೆ ಅಮರೀಶ್ ಎಲ್ಕೋಹೊಮಿನಳ ಪಬ್ಲಿಕ್ TV, ಬಳ್ಳಾರಿ.